Let's go. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿಮ್ಮ ಮಿನಿ ಬ್ಲಾಗ ಅಲ್ಲೇ ಊರಲ್ಲೇ ಇದ್ದಿದ್ದರಿಂದ ಬೆಳಗ್ಗೆನೇ ಹೋಗಿ ನಮ್ಮ ಮನೆಯವರು ಎಳ್ನೀರೆಲ್ಲ ತೊಗೊಂಬಂದಿದ್ರು ಅವ್ರ ತೋಟದಲ್ಲಿ. ಅದಾದಮೇಲೆ ಪಾಪು ಬಂದಿದ್ದು, ಪಾಪನೆಲ್ಲ ಆಟ ಆಡಿಸ್ಕೊಂಡು ಕೂತಿದ್ದು. ಆಮೇಲೆ ಮೇಕೆ ಮರಿಗೆ ಹಾಲೆಲ್ಲ ಕುಡಿಸ್ಬಿಟ್ಟು ಬಾಟ್ಲಿ ತೊಗೊಂಡೋಗಿ ಅದನ್ನು ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ, ಯಾಕೆಂದರೆ ಚಿಕ್ಕ ಮರಿ ಅಲ್ವಾ, ಅದಕ್ಕೋಸ್ಕರ ಅದು ವಿಡಿಯೋ ಮಾಡ್ಕೊಳ್ಳಿಲ್ಲ. ಅದಾದಮೇಲೆ ಪುರಿ ಎಲ್ಲ ಇಟ್ಟಿದ್ರು, ಯಾಕೆಂದರೆ ಅದು ದೊಡ್ಡ ಅಡುಗೆ ಹಚ್ಚುತ್ತೆ ಅಂತೇಳಿ ಒಂದೇ ಹತ್ರ ಕಟ್ಟಿದ್ವಿ. ಅದಾದಮೇಲೆ ತಿಂಡಿಗೆ ಮೊಸಪ್ಪು ರೈಸು ಎಲ್ಲ ತಿನ್ಕೊಬಿಟ್ಟು ಅಲ್ಲಿಂದ ಹೊರಟಾಗ ಅವರು ಬಾಳೆ ಗಿಡ ಇದತ್ತೆ ಅಂತ ಅಂದರು. ಬಾಳೆ ಗಿಡ ತೊಗೊಂಡು ಅಲ್ಲಿಂದ ಊರ ಕಡೆ ಹೊರಟಾಗ ಅವ್ರಿಗೆಲ್ಲ ಬಾಯ್ ಮಾಡಿ ಪಾಪ ಒಂದು ಸಿಕ್ಕಾಪಟ್ಟೆ ಬಾಯ್ ಮಾಡ್ತಾ ಇದ್ಲು. ಬಾಯ್ ಅಂದಷ್ಟೇ ತುಂಬ ಮಿಸ್ ಮಾಡ್ಕೊಂಡು ಅಲ್ಲಿಂದ ಅಲ್ಲಿಂದ ಮತ್ತೆ ಮೇಕೆ ಮರಿನೆಲ್ಲ ಕೂರಿಸ್ಕೊಂಡು ಅವ್ರ ಅತ್ತೆ ಮನೆಗೆ ಹೋಗಿ, ಇನ್ನೊಂದು ಅತ್ತೆ ಮನೆ ಅಲ್ಲೋಗಿ ಮಾತಾಡಿಸ್ಕೊಂಡು ಅವರನ್ನೆಲ್ಲ. ಅದಾದಮೇಲೆ ಅವ್ರು ಅವರೆಕಾಯಿ ಕೊಟ್ಟರು. ಅವರೆಕಾಯಿನೆಲ್ಲ ಇಸ್ಕೊಬಿಟ್ಟು ಅಲ್ಲಿಂದ ಸೀದಾ ಮನೆ ಹತ್ರ ಬಂದ್ವಿ. ಮನೆ ಹತ್ರ ಬಂದವ್ರೆ ಟಗರು ಮರಿನೆಲ್ಲ ಕಟ್ಟಿ ಅಲ್ಲಿಂದ ಸೀದಾ ಮತ್ತೆ ದೇವಸ್ಥಾನಕ್ಕೆ ಕೊಟ್ವಿ. ಯಾಕೆಂದರೆ ಇವರು ಗಾಡಿ ಕಲಿಬೇಕಂತೆ, ಅದಕ್ಕೆ ನನ್ನ ಫ್ರೆಂಡು ಅವ್ರನ್ನ ಗಾಡಿ ಡಬಲ್ ಓಡ್ಸೋಕ್ಕೆ ಬರಲ್ಲ, ಅದಕ್ಕೆ ಅವ್ರನ್ನ ಓಡಿಸ್ರಿ ಅಂತ ಹೇಳ್ಬಿಟ್ಟು ಕಲಿಯೋಕ್ಕೆ ಕರ್ಕೊಂಡೋದ್ವಿ. ಅದಾದಮೇಲೆ ಹೋದಾಗ ದೇವಸ್ಥಾನದ ಹತ್ರ ಹೋಗಿ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಅಲ್ಲಿಂದ ಸೀದಾ ಬಂದು ಹೊಟ್ಟೆ ಹಸಿತಿತ್ತು ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ಕೊಡಿಸಿದ್ರು. ಮಸಾಲೆ ಎಲ್ಲ ತಿನ್ಕೊಂಡು ಅಲ್ಲಿಂದ ಸೀದಾ ಅವ್ರು ಗಾಡಿ ಹೊಡಿಯೋಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಓಡಿಸಿದ್ರು. ಅದಾದಮೇಲೆ ಮೇನ್ ರೋಡಲ್ಲಿ ಓಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರು ಕೂತ್ಕೊಂಡ್ರು. ಡಬಲ್ ಆರಾಮಾಗಿ ಓಡಿಸಿದ್ರು. ಆಮೇಲೆ ಅದನ್ನೆಲ್ಲ ಮುಗಿಸ್ಕೊಂಡು ಸೀದಾ ಮನೆ ಹತ್ರ ಬಂದು ಮನೆಯಲ್ಲಿ ಇದ್ದಿದ್ದು ಕೆಲಸ ಮುಗಿಸ್ಕೊಂಡೆ. ಅದಾದಮೇಲೆ ವೀಡಿಯೋ ಮಾಡಲಿಲ್ಲ. ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್. ಎಲ್ಲರೂ ಸಪೋರ್ಟ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಆಂಜನೇಯ.